ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಒಂದು ನಮ್ಮ ಸರ್ಕಾರ ಏನು ದಿನೇ ದಿನೇ ಒಂದು ಡೆವಲಪ್‌ಮೆಂಟ್ ಅನ್ನೋದನ್ನ ತಗೊಂಡ್ ಬರ್ತಾ ಇದೆ. ಇದರಲ್ಲಿ ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ಒಂದು ಡೆವಲಪ್‌ಮೆಂಟ್ ಅನ್ನ ನಮ್ಮ ಕರ್ನಾಟಕ ಸರ್ಕಾರ ತಗೊಂಡ್ ಬಂದಿದೆ. ಇದು ಆಕ್ಚುಲಿ ಒಂದು 2 ಡೇಸ್ ಬ್ಯಾಕ್ ನಮ್ಮ ಮಾನ್ಯ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡಿದ್ದು ನಿಮ್ಗೆಲ್ಲನೂ ಗೊತ್ತೇ ಇದೆ. ಅದು ಆಲ್ರೆಡಿ ಸರ್ಕ್ಯುಲೇಷನ್ ಕೂಡ ಆಗಿದೆ. ಏನಂತ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಏನು ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂತು. ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಜನಗಳಿಗೆ ಏನೆಲ್ಲ ಅನುಕೂಲ ಆಯ್ತು, ಅನನುಕೂಲ ಆಯ್ತು ಎಲ್ಲನೂ ನಿಮ್ಗೆ ಗೊತ್ತೇ ಇದೆ. ಯಾಕಂತಂದ್ರೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಮತ್ತೆ ಇವತ್ತು ಏನು ಪ್ರೋಗ್ರೆಸ್ ಆಗಿದೆ, ಅಪ್ಗ್ರೇಡ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋಗೆ ಎಂಟರ್ ಆಗೋಣ. ಏನಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಏನು ಬಿ ಖಾತಾ ಪ್ರಾಪರ್ಟಿಗಳಿದೆ, ಈ ಬಿ ಖಾತಾ ಪ್ರಾಪರ್ಟಿಗಳನ್ನ ಎ ಖಾತಾ ಆಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಸುಮಾರು ತಿಂಗಳುಗಳ ಹಿಂದೆನೇನೆ ಈ ಕಾನ್ಸೆಪ್ಟ್ ಅನ್ನ ತಂದಿತ್ತು. ಆದ್ರೆ ಅದು ಯಾವುದೇ ರೀತಿಯ ಒಂದು ಕಂಪ್ಲೀಷನ್ ಅನ್ನೋ ಒಂದು ಸ್ಟೇಜಿಗೆ ಅವ್ರ ಕೈಲಿ ತರ್ಲಿಕ್ಕಾಗಿಲ್ಲ, ಪ್ರೋಗ್ರೆಸ್ ಮಾಡ್ಲಿಕ್ಕೂ ಕೂಡ ಆಗ್ಲಿಲ್ಲ. ಯಾಕಂತಂದ್ರೆ ಈ ಬಿ ಖಾತಾ ಇಂದ ಎ ಖಾತಾ ಮಾಡಬೇಕು, ಅದನ್ನ ಪರಿವರ್ತನೆ ಮಾಡಬೇಕು, ಕನ್ವರ್ಷನ್ ಮಾಡಬೇಕು ಅಂತಂದ್ರೆ ಏನು ನಾವು ಗೈಡ್ಲೈನ್ ವ್ಯಾಲ್ಯೂ ಮೇಲೆ ತೆರಿಗೆ ಮೀನ್ಸ್ ಬೆಟರ್ಮೆಂಟ್ ಚಾರ್ಜಸ್ ಅನ್ನೋದನ್ನ ನಾವು ಕಟ್ಟಬೇಕು, ಆ ಶುಲ್ಕವನ್ನ ಕಟ್ಟಬೇಕು. ಅದನ್ನ ಸುಮಾರು 5% ಅಂತಂದು ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿತ್ತು. ಆದ್ರಿಂದ ಯಾರು ಕೂಡ ಮುಂದೆ ಬರಲಿಲ್ಲ. ಅದರಲ್ಲಿ ಏನು ಸುಮಾರು ನನಗೆ ಗೊತ್ತಿರೋ ತರ ಲ್ಯಾಕ್ಸ್ ಟುಗೆದರ್ ಅಂತ ಅಂದ್ರೆ ಒಂದು ಸುಮಾರು 6-7 ಲಕ್ಷ ಪ್ರಾಪರ್ಟಿಗಳಿಗೆ ಇವರು ಈ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅನೌನ್ಸ್ ಅನ್ನ ಮಾಡಿದ್ರು. ಆದ್ರೆ ಯಾವಾಗ ಜನ ಮುಂದೆ ಬರಲಿಲ್ಲ, ಇವಾಗ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಾಗ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ಸಾಹೇಬ್ರಾಗ್ಬೋದು, ಎಲ್ಲಾನು ಒಂದು ಮೀಟಿಂಗ್ ಅನ್ನ ಮಾಡ್ಕೊಂಡು ಅದನ್ನ ಒಂದು ಕನ್ಕ್ಲೂಷನ್ಗೆ ತಂದು 5% ಏನಿತ್ತು ಆ 5% ಅನ್ನ 2%ಗೆ ಇಳಿಕೆ ಮಾಡಲಾಗಿದೆ. ಅಂತಂದ್ರೆ 3% ಅನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ ನಮ್ಮ ಬೆಂಗಳೂರು ಸರೌಂಡಿಂಗ್ ಮೀನ್ಸ್ ಬೆಂಗಳೂರು ಅರ್ಬನ್ ಲಿಮಿಟ್, BBMP ಲಿಮಿಟ್ ಅಂತ ಏನ್ ಹೇಳ್ತೀವಿ, BBMP ಲಿಮಿಟ್ ಅಲ್ಲಿ ಎಷ್ಟು ಪ್ರಾಪರ್ಟಿ ಇದೆ ಅಷ್ಟು ಪ್ರಾಪರ್ಟಿಗಳು, ಅದರಲ್ಲೂ ಬಿ ಖಾತಾ ಪ್ರಾಪರ್ಟಿಗಳೇನಿದೆ ಪ್ರತಿಯೊಂದು ಬಿ ಖಾತಾ ಪ್ರಾಪರ್ಟಿ ಕೂಡ ನಿಮ್ಗೆ ಎ ಖಾತಾ ಆಗಿ ಕನ್ವರ್ಟ್ ಆಗ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಒಂದು ಅಭಿಯಾನವನ್ನು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ. ಬಿ ಖಾತಾ ಪ್ರಾಪರ್ಟೀಸ್ ಆದ್ರೆ ಸುಮಾರು ಅನುಕೂಲಗಳಿಗಿಂತನೂ ಅನಾನುಕೂಲಗಳೇನೆ ಜಾಸ್ತಿ ಇರೋದ್ರಿಂದ ಬಿ ಖಾತಾ ಪ್ರಾಪರ್ಟಿ ಯಾರು ಕೂಡ ಇರಬಾರ್ದು, ಅದು ಎ ಖಾತಾ ಹಾಗೇನೇನೆ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕರ್ನಾಟಕ ಸರ್ಕಾರ ಈ ಕಾನ್ಸೆಪ್ಟ್ ಅನ್ನ ತಂದಿದೆ. ಏನು ಇವತ್ತು ಶೇಕಡಾವಾರು ಗವರ್ನಮೆಂಟ್ ವ್ಯಾಲ್ಯೂ ಮೇಲೆ 5% ಅನ್ನ ಕಡಿತಗೊಳಿಸಿ 2%ಗೆ ತಗೊಂಡ್ ಬಂದಿದ್ದಾರೆ. ನಿಜವಾಗೂ ಇದಕ್ಕಿಂತ ಒಂದು ಬೆಟರ್ ಆಪ್ಷನ್ ಅಂತೂ ನಮಗೆ ಸಿಗೋದಿಲ್ಲ ಅಂತಲೇನೆ ಹೇಳ್ಬೇಕು. ಯಾಕಂತಂದ್ರೆ ಓನ್ಲಿ 2% ಅಂತ ಅಂದ್ರೆ ನಿಮ್ಗೆಲ್ಲಾನು 1-1.5 ಲಕ್ಷ ಈ ತರ ಮ್ಯಾಕ್ಸಿಮಮ್ ಬರುತ್ತೆ. ಮೊದ್ಲಿಗಾಗಿದ್ದಿದ್ರೆ ನಿಮ್ಗೆ ಅದೇ ಇದ್ರ ಮೇಲೆ ಅಪ್ ಟು 3 lakhs ವರ್ಗೂನು ನಿಮ್ಗೆ ಬರೋದು. ಇವಾಗೆಲ್ಲಾನು ಲಕ್ಷ ಚಿಲ್ಲರೆ ನಿಯರ್ಲಿ ಬರುತ್ತೆ. ಪ್ರತಿಯೊಬ್ಬ ಬಿ ಖಾತಾ ಹೋಲ್ಡರ್ಸ್ ಕೂಡ ಇವಾಗ ಎ ಖಾತಾ ಆಗಿ ಕನ್ವರ್ಟ್ ಅನ್ನ ಮಾಡ್ಕೊಳ್ಬಹುದು. ನನಗೆ ಇನ್ನ ಒಂದು ತುಂಬಾ ಜನ ಪಂಚಾಯತಿ RDPR ಅವರು ಕೂಡ ಕೇಳ್ತಾ ಇದ್ರಿ, ಸರ್ ನಮ್ದು ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಈ ಕಾನ್ಸೆಪ್ಟ್ ಅನ್ನು ಕೂಡ ಆಲ್ರೆಡಿ ಅನೌನ್ಸ್ ಅಂತ ಆಗಿದೆ, ಆದರೆ ಇನ್ನು ಕೂಡ ಅಮೆಂಡ್ಮೆಂಟ್ ಆಗಿಲ್ಲ, ನೋಟಿಫಿಕೇಶನ್ ಆಗಿಲ್ಲ. ಅದು ಸರ್ಕ್ಯುಲರ್ ಬಂದ್ ಆದ್ಮೇಲೆನೆ. ಯಾಕಂದ್ರೆ ನೋಡಿ, ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಏನು ಸರ್ಕ್ಯುಲರ್ ಅನ್ನ ಮಾಡಿದೆ, ಇವಾಗ ಈ ಸರ್ಕ್ಯುಲರ್ ನಿಮ್ಗೆ ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಸರ್ಕ್ಯುಲರ್ PDF ಕಾಪಿಯನ್ನು ಹಾಕಿರ್ತೀನಿ. ನೀವು ಯಾರಿಗೆಲ್ಲಾನು ಬೇಕೋ ಅವರು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ನಮ್ಮ ಕರ್ನಾಟಕ ಸರ್ಕಾರ ಏನು ಅನೌನ್ಸ್ ಮಾಡಿದೆ ಪ್ರತಿಯೊಂದು ಪ್ರಾಪರ್ಟಿಗಳಿಗೂ ಕೂಡ, ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಅನೌನ್ಸ್ ಆಗಿತ್ತು ಏನಂತ ಅಂದ್ರೆ ಈ ಸೆಟ್ ಬ್ಯಾಕ್
ಬಗ್ಗೆ ಅದು ಕೂಡ ಪೆನಾಲ್ಟಿ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಇವಾಗ ಇದು ಬಿ ಖಾತೆಯಿಂದ ಎ ಖಾತೆ ಆಗ್ತಾ ಇರೋದು ಪ್ರತಿಯೊಬ್ರು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ನಾನು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ಏನಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇರುವಂತಹ ಡಿಜಿಟಲೈಸ್ಡ್ ಎಲ್ಲರಿಗೂ ಕೂಡ ಒಂದು ಟೈಮಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಇದು RDPR ಅಲ್ಲೂ ಕೂಡ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ, ಯಾಕಂದ್ರೆ ಸ್ವಲ್ಪ ಸರ್ವರ್ ಇಶ್ಯೂ ಇದೆ. ಅದರಿಂದ ನಿಮ್ಗೆ ಬೆಸ್ಕಾಂ ಬಿಲ್ಲು ಫೆಚ್ ಆಗ್ತಾ ಇಲ್ಲ. ಅಪಾರ್ಟ್ಮೆಂಟ್ಸ್ಗಾಗ್ಬೋದು ಅಥವಾ ಕಟ್ಟಡಗಳಿಗಾಗ್ಬೋದು ಬೆಸ್ಕಾಂ ಬಿಲ್ ಸುಮಾರು 10 ರಿಂದ 12 ದಿನದಿಂದ ನಿಮ್ಗೆ ಬೆಸ್ಕಾಂ ಬಿಲ್ ಓಪನ್ ಆಗ್ತಾ ಇಲ್ಲ, ಬೆಸ್ಕಾಂ ಬಿಲ್ ಅನ್ನ ತಗೊಳ್ತಾ ಇಲ್ಲ. ಯಾಕಂದ್ರೆ ನಾವು ಯಾವುದೇ ಒಂದು ಬೆಸ್ಕಾಂ ಬಿಲ್ ಅಲ್ಲಿ ಕಸ್ಟಮರ್ ID ಅಥವಾ RR ನಂಬರ್ ಅನ್ನ ಹಾಕಿದ್ರೆ ಅದು ಫುಲ್ ಡೀಟೇಲ್ಸ್ ಅನ್ನ ನಮ್ಗೆ ಫಿಕ್ಸ್ ಮಾಡಿ ತೋರಿಸುತ್ತೆ. ಅದು ಆಗ್ತಾ ಇಲ್ಲ, ಸರ್ವರ್ ಎಲ್ಲಾನು ಪ್ರಾಬ್ಲಮ್ ಇದೆ. ಅದು ಆಲ್ರೆಡಿ NIC ವರ್ಗೂ ಕೂಡ ಹೋಗಿದೆ. ಆ NIC ಇಂದ ಅದು ಎಲ್ಲ ಸರ್ವರ್ ವರ್ಕ್ ಎಲ್ಲಾನು ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ತಾ ಇದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಮತ್ತೆ PDO ಲಾಗಿನ್ ಆಗ್ಬೋದು ಅಥವಾ ನಿಮ್ಗೆ ಈ ಪ್ರೆಸಿಡೆಂಟ್ ಲಾಗಿನ್ ಆಗ್ಬೋದು. ಎರಡಕ್ಕೂ ಕೂಡ ಆಲ್ರೆಡಿ ಎಲ್ಲ ಪ್ರಾಸೆಸ್ ಅನ್ನ ಮಾಡ್ಕೊಂಡಿದ್ದಾರೆ. ಅದು ಕೂಡ ನಿಮ್ಗೆ ಅಪ್ರೂವಲ್ ಅನ್ನ ಕೊಡ್ಲಿಕ್ಕೆ ಕೆಲವೇ ದಿನಗಳು ಮಾತ್ರನೇನೆ ಅದು ಬಾಕಿ ಇದೆ. ಯಾಕಾಗಿ ಅಂತಂದ್ರೆ ಇಲ್ಲಿ ಕರ್ನಾಟಕ ಸರ್ಕಾರ ಹೇಳಿದ್ದೇ ಬೇರೆ, ಬಟ್ ಇವಾಗ ಮಾಡ್ತಾ ಇರುವಂತದ್ದೇ ಬೇರೆ. ಯಾಕಂದ್ರೆ ಸೇಮ್ ಈ ಬಿ ಖಾತಾ ಕಾನ್ಸೆಪ್ಟ್ ಹೆಂಗ್ ಬಂತು, RI ಆಗ್ಬೋದು, VA ಆಗ್ಬೋದು, QC ಆಗ್ಬೋದು, JC ಆಗ್ಬೋದು, ಪ್ರತಿಯೊಬ್ಬರ ಕಡೆಯಿಂದಲೂ ಅಪ್ರೂವಲ್ ಬೇಕು ಬಿ ಖಾತೆಯಿಂದ ಎ ಖಾತಾ ಮಾಡ್ಬೇಕು ಅಂದ್ರೆ. ಅದೇ ತರನೇನೆ ನಿಮ್ಗೆ RDPR ಅಲ್ಲೂ ಕೂಡ ಏನು ಪಂಚಾಯತ್ ರೆವೆನ್ಯೂ ಸೈಟ್ ಅನಧಿಕೃತ ಬಡಾವಣೆಗಳೇನಿದೆ, ಆ ಅನಧಿಕೃತ ಬಡಾವಣೆಗಳಲ್ಲಿ ಯಾರ್ಯಾರು ಸೈಟ್ ಅನ್ನ ತಗೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ಸುಮಾರು 1 ಕೋಟಿ ಪ್ರಾಪರ್ಟಿಗೆ ಖಾತಾವನ್ನ ಕೊಡ್ಲಿಕ್ಕೆ, ಈ ಖಾತಾವನ್ನ ಕೊಡ್ಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಮುಂದೆ ಬಂದಿರೋದು. ಇದು ಆಗ್ತಾ ಇದೆ, ಬಟ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಯಾಕಾಗಿ ಅಂತಂದ್ರೆ ಇದು ಏನು ನೀವು ಅಂದ್ಕೊಂಡಿದ್ರಿ ಅದು ಬಂದ್ಬಿಟ್ಟು ಸ್ವಲ್ಪ ಚೇಂಜಸ್ ಅನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ಯಾಕಂದ್ರೆ ಇವಾಗ ಯಾವುದೇ ಒಂದು ಪ್ರಾಪರ್ಟಿ ಅಪ್ಲಿಕೇಶನ್ ಅನ್ನ ನೀವು ಹಾಕಿದ್ರೆ ಆ ಅಪ್ಲಿಕೇಶನ್ ಹಾಕಿದ ಮೇಲೆ ಅದು ಬಂದ್ಬಿಟ್ಟು ಡೈರೆಕ್ಟ್ PDO ಲಾಗಿನ್ಗೆ ಹೋಗ್ತಾ ಇಲ್ಲ. PDO ಲಾಗಿನ್ಗೆ ಹೋಗದೆ ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಹೋಗ್ತಾ ಇದೆ. ಅಂದ್ರೆ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಆಗ್ಬೋದು ಅಥವಾ ತಾಲೂಕ್ ಪಂಚಾಯತ್ ಅಲ್ಲಿ ಆಗ್ಬೋದು. ನಿಮ್ಗೆ ಈ ನಮ್ಮ ಕರ್ನಾಟಕ ಸರ್ಕಾರ ಒಂದು ಆಪ್ಷನ್ ಅನ್ನ ಕೊಡ್ತಾ ಇರೋದು. ಯಾಕಂದ್ರೆ ಈ ಬಿ ಖಾತಾ ಪ್ರಾಪರ್ಟಿಗಳು ಇರ್ಲೇಬಾರ್ದು, ಇನ್ನೆಲ್ಲಾನು ಎ ಖಾತಾ ಪ್ರಾಪರ್ಟಿಗಳೇ ಇರಬೇಕು ಅಂತ ಹೇಳ್ಬಿಟ್ಟು 15ನೇ ತಾರೀಕು ಅಂದ್ರೆ ನಿನ್ನೆ 15/5/2026 ಟು 100 ದಿನಗಳ ಕಾಲ ಅಂತ ಅಂದ್ರೆ ನಿಯರ್ಲಿ 3.5 ಮಂತ್, 3.5 ತಿಂಗಳು, 100 ದಿನಗಳ ಕಾಲ ಈ ಅಭಿಯಾನವನ್ನ ಇಟ್ಕೊಂಡಿದ್ದಾರೆ. ನೀವು ಅನ್ಕೊಳ್ಬಹುದು ಸರ್ 100 ದಿನ ಅಂತ ಅನೌನ್ಸ್ ಮಾಡ್ತಾರೆ, ನಾಳೆ ಇನ್ನ ಅದನ್ನೇ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದು. ಬಟ್ ಇವಾಗ 100 ದಿನಗಳ ಒಳಗಡೆ ನೀವೇನಾದ್ರೂ ಮಾಡ್ಕೊಂಡ್ರೆ ನಿಮ್ಗೆ ಎ ಖಾತಾವನ್ನ ನೀವು ಬರೀ 2% ಕಟ್ಟಿಬಿಟ್ಟೇನೆ ನೀವು ಎ ಖಾತಾ ಮಾಡ್ಕೊಳ್ಬಹುದು. ಯಾವುದೇ ಬಿ ಖಾತಾ ಪ್ರಾಪರ್ಟಿ ಆಗಿರ್ಲಿ, ಕಟ್ಟಡ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಅಥವಾ ಇಂಡಿಪೆಂಡೆಂಟ್ ಮೀನ್ಸ್ ವೇಕೆಟ್ ಸೈಟ್ ಆಗಿರ್ಬೋದು, ಯಾವ್ದಕ್ಕಾದ್ರೂ ಕೂಡ ನೀವು 100 ಡೇಸ್ ಒಳಗಡೆ ಅಪ್ಲಿಕೇಶನ್ ಹಾಕಿದ್ರೆ ಅವರು 3 ತಿಂಗಳು ತಗೊಂಡ್ಲಿ 6 ತಿಂಗಳು ತಗೊಂಡ್ಲಿ, ಬಟ್ ನೀವು ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮ್ದು 100 ಡೇಸ್ ಒಳಗಡೆ ಅಪ್ಲಿಕೇಶನ್ ಅನ್ನ ಹೋಗಿರ್ಬೇಕು. ಆವಾಗ ಮಾತ್ರನೇನೆ ನಿಮ್ಗೆ ಈ 2% ಅಪ್ಲಿಕೇಬಲ್ ಆಗುತ್ತೆ. ಇದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇನ್ನೊಂದು, ತುಂಬಾ ಜನ ನನ್ಗೆ RDPR ಕೇಳ್ತಾ ಇದ್ದೀರಾ. ಅದು ನಾನು ಆಕ್ಚುಲಿ ಹೇಳೋದು ಸರಿ ತಪ್ಪಾಯ್ತು. RDPR ಅಲ್ಲಿ ನಿಮ್ಗೆ ಬಿ ಖಾತೆಯಿಂದ ಎ ಖಾತಾ ಮಾಡೋದಕ್ಕೆ ಯಾವುದೇ ತರಹದ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ, ಬಟ್ ಕೊಟ್ಟಿಲ್ಲ, ಇನ್ನೂ ಅಪ್ರೂವಲ್ ಅನ್ನ ಕೊಟ್ಟಿಲ್ಲ. ಇದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ಬಂದ್ಬಿಟ್ಟು ಓನ್ಲಿ BBMP ಲಿಮಿಟ್ ಅಲ್ಲಿ ಮಾತ್ರನೇನೆ ನಮ್ಗೆ ಆಪ್ಷನ್ ಅನ್ನ ಕೊಟ್ಟಿರೋದು. ಯಾಕಂದ್ರೆ RDPR ಏನು ರೆವೆನ್ಯೂ ಸೈಟ್ಸ್ ಅನಧಿಕೃತ ಬಡಾವಣೆಗಳು ಅಂತ ಏನ್ ಹೇಳ್ತೀವಿ, ಆ ಅನಧಿಕೃತ ಬಡಾವಣೆಗಳಿಗೆ ಆಗ್ಬೋದು ಅಥವಾ ಪುರಸಭೆ ನಗರಸಭೆ ಆಗ್ಬೋದು, ಯಾವುದಕ್ಕೂ ಕೂಡ ಇನ್ನ ಬಿ ಖಾತೆಯಿಂದ ಎ ಖಾತಾ ಪರಿವರ್ತನೆ ಮಾಡ್ಲಿಕ್ಕೆ ಆಪ್ಷನ್ ಅನ್ನ ಕೊಟ್ಟಿಲ್ಲ. ಅದು ಕೊಡ್ತು ಅಂತಂದ್ರೆ ಖಂಡಿತ ನಾನು ನಿಮ್ಗೆ ವಿಡಿಯೋದಲ್ಲಿ ಹೇಳ್ತೇನೆ. ಫ್ರೆಂಡ್ಸ್, ಇಲ್ಲಿ ಇನ್ನ ಒಂದೇನಂತಂದ್ರೆ ನಿಮ್ಗೆ RDPR ಅಲ್ಲಿ ತುಂಬಾ ಜನ ತುಂಬಾ ಕ್ವಶನ್ಸ್ ಅನ್ನ ಮಾಡ್ತಾ ಇದ್ರಿ ನನಗೆ. ಯಾವುದೇ PDO ಡೈರೆಕ್ಟ್ ನಿಮ್ಗೆ PDO ಲಾಗಿನ್ ಅಂತ ಏನ್ ತೋರಿಸ್ತಾ ಇದೆ, ಅದು ಬಂದ್ಬಿಟ್ಟು ನಿಮ್ಗೆ ಆಕ್ಚುಲಿ PDO ಹತ್ರ ಸುಮಾರು ಫೈಲ್ಸ್ ಹೋಗಿಲ್ಲ. ಫೈಲ್ಸ್ ಮೀನ್ಸ್ ಅವ್ರ ಹತ್ರ ಇದೇ ಆಗಿಲ್ಲ. ಯಾಕಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಜಿಲ್ಲಾ ಪಂಚಾಯತ್ ಆಫೀಸು, ತಾಲೂಕ್ ಪಂಚಾಯತ್ ಆಫೀಸ್ ಆಗಿ ಅಲ್ಲಿ ನಿಮ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಅನ್ನೋರು ಅಪ್ರೂವಲ್ ಕೊಡ್ಬೇಕು. ಆ ಪ್ರಾಜೆಕ್ಟ್ ಮ್ಯಾನೇಜರ್ ಅಪ್ರೂವಲ್ ಕೊಟ್ಟಾದ್ಮೇಲೆ ಆಮೇಲೆ ಅಲ್ಲಿ EO ಮತ್ತೆ
ನಿಮ್ಗೆ PDOಗೆ ಬರುತ್ತೆ. ಯಾಕಂದ್ರೆ ಇವ್ರು ಹೇಳಿರೋ ಪ್ರಕಾರ ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾರಲ್ಲ, ಒಂದೇ ಒಂದು ಬಟನ್ ಅನ್ನ ಕ್ಲಿಕ್ ಮಾಡಿ ಅಂತ. ಇದು ಒಂದು ಬಟನ್ ಕ್ಲಿಕ್ ಮಾಡೋದಲ್ಲ, 10 ಬಟನ್ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ 10 ಬೆಂಚ್ ಚೇಂಜ್ ಆಗ್ಬೇಕು. 10 ಬೆಂಚ್ ಚೇಂಜ್ ಆದ್ಮೇಲೆನೆ ನಿಮ್ಗೆ 11ನೇ ಬೆಂಚಿಗೆ ನಿಮ್ಗೆ ಖಾತಾ ಅಪ್ರೂವಲ್ ಕೊಡೋದು. ಅಲ್ಲಿವರೆಗೂ ಕೂಡ ಖಾತಾ ಅಪ್ರೂವಲ್ ಕೊಡಲ್ಲ. ಸುಮ್ನೆನೆ ಈ ಸುಳ್ಳು ಮಾಹಿತಿ ಕೊಡ್ತಾ ಇರ್ತಾರೆ. ಯೂಟ್ಯೂಬರ್ ಆಗ್ಬೋದು, ಯಾರೇ ಆಗ್ಬೋದು. ಇದನ್ನ ಇಟ್ಕೊಂಡು ನೀವೆಲ್ಲಾನು ಬ್ಲೈಂಡ್ ಆಗಿ ಥಿಂಕ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಅಲ್ಲಿ ತುಂಬಾ ಲಾಂಗ್ ಪ್ರೊಸೆಸ್ ಇಟ್ಬಿಟ್ಟಿದ್ದಾರೆ. ಇಲ್ಲಿ ತೋರ್ಸೋದು ನಮ್ಗೆ PDO ಲಾಗಿನ್ ಅಂತ ತೋರಿಸ್ತಾ ಇದ್ರೆ, ಅದು PDO ಹತ್ರ ಇಲ್ಲ ಯಾಕಂದ್ರೆ ನಾನು ಸುಮಾರು ಪಂಚಾಯತಿಗಳಲ್ಲಿ ಹೋಗಿ PDO ಅವ್ರನ್ನ ಖುದ್ದಾಗಿ ನಾನು ಅವ್ರನ್ನ ಲಾಗಿನ್ ಆಕ್ಸೆಸ್ ಏನಿದೆ ಅವರಿಗೆ, ಯಾಕಂದ್ರೆ ನಿಮ್ಗೆ ಟ್ಯಾಕ್ಸ್ ಎಲ್ಲ ಆಗಿರೋದಾಗ್ಬೋದು ಅಥವಾ ಗ್ರಾಮ್ ಠಾಣ ಆಗ್ಬೋದು, ಇವತ್ತು ನಿಮ್ಗೆ ಅವೆಲ್ಲ ಅಪ್ರೂವಲ್ ಕೊಡ್ತಾ ಇದ್ದಾರೆ. ನಮ್ಮ ಅನಧಿಕೃತ ಬಡಾವಣೆಗಳಲ್ಲಿ ಏನ್ ಸೈಟ್ಗಳಾಗಿತ್ತು ಅವಕ್ಕೆ ಮಾತ್ರನೇನೆ ಇವಾಗ ಅವರಿಗೆ ಕೊಡೋದಕ್ಕೆ ಇನ್ನೂ ಅಪ್ರೂವಲ್ ಅನ್ನ ಕೊಟ್ಟಿಲ್ಲ. ಆದ್ರಿಂದ ನಾನು ಎಲ್ಲ ಚೆಕ್ ಮಾಡ್ಸಾಯ್ತು. ಅದು ಬಂದ್ಬಿಟ್ಟು ಇವಾಗ ನಿಮ್ಗೆ DPM ಅಂತ ಇರ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್. ಡಿಪಾರ್ಟ್ಮೆಂಟ್ ಅಲ್ಲಿ ಏನು ತಾಲೂಕ್ ಆಫೀಸಲ್ಲಿ ಇರ್ತಾರೆ, ಆ ಪ್ರಾಜೆಕ್ಟ್ ಮ್ಯಾನೇಜರ್ ಇಂದ EO ಹೋಗುತ್ತೆ. EO ಲಾಗಿನ್ ಇಂದ ನಿಮ್ಗೆ PDO ಬರುತ್ತೆ. PDO ಲಾಗಿನ್ ಆದ್ಮೇಲೆ ನಮ್ಗೆ ಫೈನಲ್ ಅಪ್ರೂವಲ್ ಅಂತಂದ್ರೆ ಟ್ಯಾಕ್ಸ್ ಕಟ್ಟಿ ಇದ್ ಮಾಡ್ಲಿಕ್ಕೆ ಕೊಡೋದು. ಇದು ಬಂದ್ಬಿಟ್ಟು ಇವತ್ತು 16ನೇ ತಾರೀಕಿಂದ 16ನೇ ತಾರೀಕು ಆದ್ಮೇಲೆ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರೆ, ಕಾದ್ ನೋಡೋಣ ಒಂದು 2-3 ದಿನ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕಂದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾರ್ಯಾರು ಅಪ್ಲಿಕೇಶನ್ ಹಾಕಿದೀರಾ ಅವರೆಲ್ಲರೂ ಕೂಡ ತಾಳ್ಮೆ ಕೆಡ್ಕೋಬೇಡಿ. ಸುಮಾರು ಅಪ್ರೂವಲ್ ಕೊಡ್ಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಮಾಡಿಕೊಂಡಿದೆ. ಇದರಲ್ಲಿ ಯಾವುದೇ ತರಹದ ಚೇಂಜಸ್ ಅಂತೂ ಇಲ್ಲ. ಇನ್ನು BBMP ನಲ್ಲಿ B ಖಾತಾ ಇಂದ A ಖಾತಾ ಯಾರೆಲ್ಲ ಮಾಡ್ಕೋಬೇಕು ಅವರೆಲ್ಲರೂ ಕೂಡ ನಮ್ಮ ಆಫೀಸ್ಗೆ ಬಂದ್ರೆ ನಾವು ಇಲ್ಲಿಂದಲೇನೆ ನಿಮ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ಸ್ಕೊಡ್ತೀವಿ. ಬಟ್ ಅದಕ್ಕೆ ಬಂದ್ಬಿಟ್ಟು ನಿಮ್ಮ ಹತ್ರ ಈ ಖಾತಾ ಇರಬೇಕು, ಸೇಲ್ ಡೇಟ್ ಇರಬೇಕು, ಟ್ಯಾಕ್ಸ್ ಪೇ ಆಗಿರ್ಬೇಕು, ಮತ್ತೆ ನಿಮ್ಗೆ BBMP ಖಾತಾ ಅಪ್ಲೈ ಮಾಡ್ಬೇಕು ಅಂತಾನೆ ನಾವು ಮಸ್ಟ್ ಅಂಡ್ ಶುಡ್ ಆರ್ಕಿಟೆಕ್ಚರ್ ಸ್ಕೆಚ್ ಇರಲೇಬೇಕು. ಅದು ಬಂದ್ಬಿಟ್ಟು ಸಿಗ್ನೇಚರ್ ಅಂಡ್ ಸೀಲ್ ಎರಡು ಕೂಡ ಇದ್ರೆ ಮಾತ್ರನೇನೆ ಅದು ಅಕ್ಸೆಪ್ಟಬಲ್ ಆಗೋದು. ನಿಮ್ಗೆ BBMP B ಖಾತಾಯಿಂದ A ಖಾತಾ ಮಾಡ್ಬೇಕು ಅಂದ್ರೆ. ಮತ್ತೆ RDPRದು ನಿಮ್ಗೆಲ್ಲ ನನಗೆ ಗೊತ್ತೇ ಇದೆ. ಸೇಲ್ ಡೀಡ್ ಆಗ್ಬೋದು, EC ಆಗ್ಬೋದು, RTC ಆಗ್ಬೋದು, ಅಥವಾ ಬೆಸ್ಕಾಂ ಬಿಲ್ ಆಗ್ಬೋದು, ಅಥವಾ GPRS ಫೋಟೋ ಆಗ್ಬೋದು, ಮತ್ತೆ ಆಧಾರ್ ಕಾರ್ಡ್, ಇಷ್ಟು ಡಾಕ್ಯುಮೆಂಟ್ಗಳು ಕೂಡ ನೀವು ತಗೊಂಡು ಬರಬೇಕು. ನಮ್ಮ ಆಫೀಸು ಬಂದ್ಬಿಟ್ಟು ಮಲ್ಲೇಶ್ವರಂ ಅಲ್ಲಿ ಇರೋದು. ನೀವು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳ್ಸಿದ್ರೆ ನಾನು ಲೊಕೇಶನ್ ಕೂಡ ಕಳಿಸ್ತೇನೆ. ನಿಮ್ಗೆ ಯಾವುದೇ ಈ ಖಾತಾ ಆಗ್ಲಿ, B ಖಾತೆಯಿಂದ A ಖಾತಾ ಆಗ್ಲಿ, ಅಥವಾ ಪುರಸಭೆಯಲ್ಲಿ ಖಾತಾ ಆಗ್ಲಿ, ಅಥವಾ ನಗರಸಭೆಯಲ್ಲಿ ಖಾತಾ ಆಗ್ಲಿ, ಅಥವಾ ಯಾವುದೇ ಒಂದು EC, RTC, ಕೋರ್ಟು, ಯಾವುದೇ ರಿಯಲ್ ಎಸ್ಟೇಟ್ ಕೆಲಸ ಇದ್ರೂ ಕೂಡ ಸರ್ವಿಸ್ ಬೇಕು ಅಂತಂದ್ರೆ ನನ್ನ ನಂಬರನ್ನು ಹಾಕಿರ್ತೀನಿ. ನೀವು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಸರ್ವಿಸ್ ಬೇಕು ಅಂತ ಹೇಳ್ಬಿಟ್ಟು ನೀವು ಅದನ್ನ ತಗೊಳ್ಬೋದು. ಮತ್ತೆ DC ಕನ್ವರ್ಷನ್, AC ಇಂದ ಕೇಸಸ್ ಇರೋದಾಗ್ಬೋದು, ಪ್ರತಿಯೊಂದು ರಿಯಲ್ ಎಸ್ಟೇಟ್ ಸರ್ವಿಸ್ ಕೂಡ ನಮ್ಮ ಆಫೀಸಿಂದ ನಾವು ಮಾಡ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.